ಇಲ್ಲ, ಇದು ತುಂಬಾ ಪುರಾತನ ಪ್ರಸಿದ್ಧವಾದ ದೇವಸ್ಥಾನ. ಇದು ಇಡೀ ದಕ್ಷಿಣ ಭಾರತದಲ್ಲಿಯೇ ತಮಿಳುನಾಡಿನ ರಾಮೇಶ್ವರ ಬಿಟ್ರೆ ಇಲ್ಲೇ ಇರೋದು ರಾಮೇಶ್ವರ ದೇವಸ್ಥಾನ. ಇದು ಚೋಳರ ಕಾಲ ದೇವಸ್ಥಾನ ಅಂತ ನಾನು ತಿಳಿದ ಮಟ್ಟಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇಂಥ ದೇವಸ್ಥಾನ ಊರಿನ ಈಶಾನ್ಯ ಭಾಗದಲ್ಲಿ ಎಲ್ಲೂ ಸಿಗಲ್ಲ. ನಮ್ಮ ಊರಿನ ಈಶಾನ್ಯ ಭಾಗದಲ್ಲಿದೆ ಈ ದೇವಸ್ಥಾನ. ಮತ್ತೆ ದೇವಸ್ಥಾನಕ್ಕೆ ಜೊತೆಯಾಗಿಯೇ ಒಂದು ಕೊಳನೂ ಇದೆ, ಕಲ್ಯಾಣಿ ಅಂತ ದೇವಸ್ಥಾನಗಳು ಸಿಗೋದು ತೀರಾ ಅಪರೂಪ. ಇದು ತುಂಬಾ ಶಿಥಿಲಗೊಂಡದ ಕಾರಣ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮತ್ತೆ ನಮ್ಗೆ ಯಾರು ಪರಿಚಯಸ್ಥರಿದ್ರೋ ಅವ್ರ ಹತ್ರ ಎಲ್ಲ ಡೊನೇಟ್ ಕೇಳಿ ಅವ್ರ ಸಹಾಯದಿಂದ ಈ ದಿನ ನಮ್ಮೂರಲ್ಲಿ ಶ್ರೀ ರಾಮೇಶ್ವರ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಿರ್ತೇವೆ. ಈಗ ಈ ದೇವಸ್ಥಾನ ಅಂದ್ರೆ ತಮ್ಮ ಊರ ಹೆಸರು, ಆ ದೇವರು ಯಾವ ದೇವರಲ್ಲಿ ಸ್ಥಾಪನೆ ಮಾಡಿಸಿದ್ದೀರಾ? ಇದು ಅರುವನಹಳ್ಳಿ ಗ್ರಾಮ ಅಂತ, ಶ್ರವಣಬೆಳಗೊಳ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಅಲ್ಲಿರ್ತಕ್ಕಂಥ ದೇವರು ರಾಮೇಶ್ವರ ದೇವರು. ಇದು ತುಂಬಾ ಪ್ರಾಚೀನವಾದ ದೇವರು. ಇದು ದೇವಸ್ಥಾನ ತುಂಬಾ ಶಿಥಿಲವಾಗಿತ್ತು, ಆದ ಕಾರಣ ನಾವು ಈಗ ಜೀರ್ಣೋದ್ಧಾರ ಮಾಡಿದ್ವಿ. ಈ ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ್ ಅವರು ಸುಮಾರು ವರ್ಷದಿಂದ ಆಗ್ಲೇ ಸೋಷಿಯಲ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಸರ್. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ, ಏನ್ ಹೇಳ್ತೀರಿ? ತೀರ್ಥ ಪ್ರಸಾದ್ ಅವರು ಈ ದೇವಸ್ಥಾನಕ್ಕೋಸ್ಕರ ಸುಮಾರು 250 ಮೀಟರ್ ಕಾಂಪೌಂಡ್ ನಿರ್ಮಿಸ್ಕೊಡ್ತೀವಿ ಅಂತ ಈಗ ಒಂದು ತಿಂಗಳಿಂದ ಬಂದ್ರು. ಬಟ್ ಆ ಕೆಲಸಗಾರರು ಸಿಗದಿರೋ ಅಲಭ್ಯತೆ ಕಾರಣದಿಂದಾಗಿ ತಕ್ಷಣಕ್ಕೆ ಮಾಡ್ಕೊಡಕ್ ಆಗ್ಲಿಲ್ಲ. ಆದ್ರಿಂದ ಒಳಗಡೆ ಮೈದಾನದಲ್ಲಿ ಶೀಟ್ ಹಾಕಿ ಶೆಲ್ಟರ್ ಮಾಡಿ ಅಡಿಗೆ ಮತ್ತೆ ಊಟ ಕೂಡ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಅವರು ಸೋಷಿಯಲ್ ಆಕ್ಟಿವಿಸ್ಟೇ ಅಲ್ಲ ಸರ್, ಬಹಳ ವರ್ಷದಿಂದ ಆಗ್ಲೇ ತುಂಬಾ ಸಕ್ಸಸ್ಫುಲ್ ಈಗ ಬಿಸ್ನೆಸ್ ಮ್ಯಾನು ಆಗಿದ್ದಾರೆ. ಇಲ್ಲಿ ಹುಟ್ಟಿರೋದು ಬೆಳೆದಿರೋದು ಶ್ರವಣಬೆಳಗೊಳದಿಂದ ಪೂನಾ ತನಕ ಅವರು ಈಗ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ತೀರ್ಥ ಪ್ರಸಾದ್ ಅವರು ನಾ ಕಂಡಂತೆ ಚಿಕ್ಕ ಹುಡುಗನಿಂದ ನನ್ನ ಹತ್ರನೇ ವಿದ್ಯೆ ಕಲ್ತಿದ್ದು. ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಿದ್ದು ಚಿಕ್ಕ ಹುಡುಗನಲ್ಲಿ. ನಾನೇ ಅವನಿಗೆ ಮೂಲ ಭಾಷೆಯನ್ನು ಹೇಳ್ಕೊಟ್ಟಿದ್ದು. ಅವನೇನು ಆ ಮೊದಲು ಅಷ್ಟೇನು ಬುದ್ಧಿವಂತನಾಗಿರ್ಲಿಲ್ಲ. ಆದ್ರೆ ಬೆಳೀತಾ 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 ಅವನಿಗೆ ಬುದ್ಧಿವಂತಿಕೆ ತಾನೇ ದೈವದತ್ತವಾಗಿ ಬಂತು. ಅವನು ಇಲ್ಲಿಂದ ಪೂನಾಕ್ ಹೋಗಿ ಸೇರ್ಕೊಂಡ ಮೇಲೆ ದೈವೇಚ್ಛೆಯಿಂದ ಏನೇನು ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ನೋ ಅದೆಲ್ಲವನ್ನೂ ಸಾಧಿಸಿದ್ದಾನೆ. ನನ್ನ ಹೆಸರು ಶ್ರೀಧರ್ ಅಂತ, ಇದೇ ಅರುವನಹಳ್ಳಿ ಗ್ರಾಮದವರು. ನಾವು ಮೊದಲೇ ಹೇಳಿದಂತೆ ತೀರ್ಥ ಪ್ರಸಾದ್ ಅವರ ಬಾಲ್ಯದ ಶಿಕ್ಷಣದಲ್ಲಿ ನಂದು ಸ್ವಲ್ಪ ಪಾಲಿದೆ ಅಂತ ನಾನು ಹೇಳ್ಕೊಳ್ಳಕ್ಕೆ ಹೆಮ್ಮೆ ಪಡ್ತೀನಿ. ಸರ್, ಈಗ ನಿಮ್ ಏರಿಯಾದಲ್ಲಿ ಕೆಲಸ ಡೆವಲಪ್ಮೆಂಟ್ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇನ್ನು ಏನೇನ್ ಡೆವಲಪ್ ಆಗ್ಬೇಕು ಅಂತ? ನಮ್ಮ ಏರಿಯಾದಲ್ಲಿ ಅದೇ ದೇವಸ್ಥಾನಕ್ಕೆ ಊಟದ ವ್ಯವಸ್ಥೆಗೆ ಶೆಲ್ಟರ್ ಆಗಬೇಕು. ಮತ್ತೆ ರಸ್ತೆಗಳು, ಜಮೀನಿಗೆ ಹೋಗೋ ರಸ್ತೆಗಳ ಕೆಲವು ಹಾಳಾಗಿದ್ದಾವೆ, ಅವೆಲ್ಲ ಸರಿ ಮಾಡಿಸ್ಬೇಕು. ಇವು ಮೂಲ ಸೌಕರ್ಯಗಳು ಬೇಕೇ ಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ಒಂದು ಸಿನಿಮಾ ಮಾಡಬೇಕು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಅಂತ ಹೇಳಿ ತೀರ್ಥ ಪ್ರಸಾದ್ ಅವ್ರದ್ದು ಇಚ್ಛೆ ಇದೆ. ಇದ್ ಬಗ್ಗೆ ಏನ್ ಹೇಳ್ತೀರಾ? ಯಾವ ತರ ಆಗ್ಬೋದು ಅಂತೀರಾ? ಅದು ದರ್ಶನ್ಗೆ ಹೀರೋ ತಗೊಬೇಕು ಅಂತಾನೆ ಇದ್ದಾರೆ. ತೀರ್ಥ ಪ್ರಸಾದ್ ಅವರ ವ್ಯಕ್ತಿತ್ವ ದರ್ಶನ್ ಅವರ ಪಾತ್ರಕ್ಕೆ ತುಂಬಾ ಹೊಂದಿಕೆ ಆಗುತ್ತೆ ಅಂತ ನಾನು ಅನ್ಕೊಡ್ತೀನಿ. ತೀರ್ಥ ಪ್ರಸಾದ್ ಅವ್ರದ್ದು ಒಂಥರ ವಿಭಿನ್ನವಾದ ವ್ಯಕ್ತಿತ್ವ. ಅವರು ಬಾಲ್ಯದಿಂದ ಬೆಳೆದು ಬಂದ ಹಾದಿ ನೋಡಿದ್ರೆ ಮತ್ತೆ ಈಗಿರೋ ಸ್ಥಿತಿ ನೋಡಿದ್ರೆ ಅವರ ಏಳಿಗೆಯಲ್ಲಿ ದೈವೇಚ್ಛೆ ಇದೆ, ದೈವದ ಬಲ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ಈ ಮೂವಿ ಈಗ ಮಾಡ್ತಾ ಇರೋದವರು ಯೋಚನೆ ಮಾಡಿದ್ದಾರೆ ಈ ತರ ದರ್ಶನ್ಗೆ ತಗೊಳ್ಳೋಣ ಅಂತ. ಈ ಮೂವಿ ಯಾವ ಬಗ್ಗೆ ಮಾಡೋದು ಒಳ್ಳೇದು ಸರ್? ಡೆವಲಪ್ಮೆಂಟ್ ಬಗ್ಗೆ ಮಾಡೋದು ಒಳ್ಳೇದಾ ಅಥವಾ ಎಜುಕೇಶನ್ ಬಗ್ಗೆ, ರೈತರ ಬಗ್ಗೆ, ಎಜುಕೇಶನ್ ಮೇಲೆ ನಿಮ್ ಏನ್ ನಂಬಿಕೆ ಇದೆ? ಏನ್ ಹೇಳ್ತೀರಾ? ಅಲ್ಲ, ಎಜುಕೇಶನ್ ನಮ್ಮ ಸಮಾಜದಲ್ಲಿ ಎಲ್ಲರೂ ಎಜುಕೇಶನ್ ಪಡಿಬೇಕು ಅನ್ನೋದು ನನ್ನ ಆಸೆ. ಹಾಗೆ ಹಳ್ಳಿಗಳ ಉದ್ಧಾರವಾಗದ ಹೊರತು ದೇಶ ಉದ್ಧಾರವಾಗೋದಿಲ್ಲ ಅಂತಕ್ಕಂಥದ್ದು ನನ್ನ ನಂಬಿಕೆ. ಆದ್ರಿಂದ ಹಳ್ಳಿಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನ ಮೊದಲು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ತೀರ್ಥ ಪ್ರಸಾದ್ ಸರ್, ಈಗ ನಿಮ್ಗೆ ಒಂದೇ ಲಾಸ್ಟ್ ಮಾತು ಕೇಳೋಣ ಅಂತ ಇದ್ದೀನಿ. ಈಗ ನೀವು ಮೂವಿ ಬಗ್ಗೆ ಮಾತಾಡಿದ್ರೆ ಯಾವ ಬೇಸಿಸ್ ಮೇಲೆ ತಗೊಳ್ತೀರಾ?
ಮಾಡೋಣ ಅಂತ ಯೋಚನೆ ಮಾಡ್ತೀರಾ? ನಿಮ್ ಫ್ಯೂಚರ್ ಪ್ಲಾನ್ಸ್ ಏನಿದೆ ದಯವಿಟ್ಟು ಹೇಳಿ. ಮೇಡಮ್ ನಾನು ರಿಯಲ್ ಆಗಿ ಏನಿದ್ದೀನಿ ನಾನು ಅದನ್ನೇ ಮಾಡ್ಬೇಕು. ನನ್ನ ಲೈಫಲ್ಲಿ ನಾನು ಏನ್ ಇದ್ದೀನಿ ಅದನ್ನ ಮಾಡಿದ್ರೆ ಸಾಕು. ಅಂದ್ರೆ ನಿಮ್ ಲೈಫ್ ಸ್ಟೋರಿ, ನಿಮ್ ಲೈಫ್ ಬಗ್ಗೆ ಹೇಳೋಣ. ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಮೇಡಮ್ ನನ್ನ ಲೈಫ್. ಅದಕ್ಕೋಸ್ಕರ ನನ್ನ ಬಗ್ಗೆ ಹೇಳ್ತೀನಿ ಮೇಡಮ್. ನಾನು ಏನು ಅಂತ ಫಸ್ಟ್ ನಾನು ಬೇಸಿಕಲಿ ಬಂದು ಯೋಗ ಟ್ರೈನರ್. ನಾನು BKS ಅಯ್ಯಂಗಾರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪುಣೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. 15 ವರ್ಷದಿಂದ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ನಾನು ಟೀಚರ್ ಆಗ್ಲಿಲ್ಲ. ಇನ್ನು ಮಧ್ಯಂತರದಲ್ಲಿ ನನ್ನ ಲೈಫೇ ಬೇರೆ ಚೇಂಜ್ ಆಗಿದೆ. ನಾನು ಜೈಲ್ ಸೇರಿದ್ದೀನಿ. ನಾನು ಮಾಡದೇ ಇರೋ ತಪ್ಪು ಎಲ್ಲಾನು ಅನುಭವಿಸಿದ್ದೀನಿ. 1 ವರ್ಷ ಜೈಲ್ ಅನುಭವಿಸಿದ್ದೀನಿ. ದರ್ಶನ್ ಅವ್ರು ಹೆಂಗೆ ಅನುಭವಿಸಿದಾರೆ ಅದೇ ತರ ನಾನು ಸಹ ಅನುಭವಿಸಿ ಬಂದಿರೋದು. ನನಗೆ ಮೇನ್ ದೇವರೇ ತಂದೆ ತಾಯಿ. ನಮ್ಮ ತಾಯಿ ನಮ್ಮ ತಂದೆ ಸಪೋರ್ಟ್ ಇಂದಲೇ ಇಲ್ಲಿವರೆಗೆ ಬಂದಿರೋದು. ನಾನು ಅವ್ರಿಲ್ಲ ಅಂದ್ರೆ ಯಾರು ಸಹ ಏನು ಮಾಡಕ್ಕಾಗಲ್ಲ. ದೇವರು ಇದಾನೆ ಇಲ್ಲ ಅದು ಸೆಕೆಂಡ್ರಿ. ತಂದೆ ತಾಯಿನೇ ಮೇನ್ ಸರ್. ಯಾರೇ ಆಗ್ಲಿ, ನಾನಾಗ್ಲಿ, ನೀವಾಗ್ಲಿ, ಯಾರೇ ಆಗ್ಲಿ, ತಂದೆ ತಾಯಿಗೆ ಬೆಲೆ ಕೊಡ್ಬೇಕು ಸರ್. ತಂದೆ ತಾಯಿನೇ ಫಸ್ಟ್. ಸೆಕೆಂಡ್ ಒನ್ ಸರ್, ನಾನು BKS ಅಯ್ಯಂಗಾರ್ ಇರುವಾಗ್ಲೇ ಅವ್ರ ಜೊತೆನೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು 4 ಗಂಟೆಗೆ ಎದ್ದು ಹೋಗ್ತಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅವ್ರಿಗೆ BKS ಅಯ್ಯಂಗಾರ್ ಅವರೇ ನಾನು ಕೇಳ್ತಿದ್ರು, ಎಲ್ಲಿಂದ ಬರ್ತಾ ಇದೆಯಾ? ಪಕ್ಕದ ಮನೆಯಿಂದ ಬರ್ತಾ ಇದೆಯಾ ನೀನು ಅಂತ. ಇಷ್ಟು ಬೇಗ ಬರ್ತೀಯ? ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತಿದ್ದೆ ನಾನು. ನನಗೆ ಯೋಗದ ಬಗ್ಗೆ ಭಯಂಕರ ಕ್ರೇಜ್ ಫಸ್ಟ್ ಇಂದಾನೆ. ನಾನು ವಯಸ್ಸು 23 ವಯಸ್ಸು ಇರುವಾಗಲೇ ನಾನು ಯೋಗ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿರೋದು. ಎಲ್ಲರಿಗಿಂತ ಚಿಕ್ಕವನೇ ನಾನು. ಆ ಇನ್ಸ್ಟಿಟ್ಯೂಟ್ಗೆ ಚಿಕ್ಕವನು. ನನಗೆಲ್ಲ ಕೇಳ್ತಿದ್ರು, ಏನ್ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಬಂದಿದೆಯಲ್ಲ ಅಂತ. ನನಗೆ ಯೋಗದ ಮೇಲೆ ಏನ್ ಗೊತ್ತಿಲ್ಲ. ನಾನು ಫಸ್ಟ್ ಇಂದಲೇ ನನಗೆ ಯೋಗದ ಮೇಲೆ ಭಯಂಕರ ಇದೆ. ನಾನು ಅವಾಗ್ಲಿಂದನೇ ಯೋಗ, ನಾನು ಅಯ್ಯಂಗಾರ್ ಇರುವಾಗಲೇ ಅಯ್ಯಂಗಾರ್ ಜೊತೆನೆ ಪ್ರಾಕ್ಟೀಸ್ ಮಾಡಿರೋದು. ಅವ್ರು ಇರುವಾಗಲೇ ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುವಾಗ ನಾನೇ ಇನ್ಸ್ಟಿಟ್ಯೂಟ್ ಓಪನ್ ನಾನೇ ಮಾಡ್ತಿದ್ದೆ. ಹೋಗಿ ಮ್ಯಾಟ್ ಎಲ್ಲ ಹಾಕ್ತಿದ್ದೆ ನಾನೇ. ಎಲ್ಲ ಇಲ್ಲಿ ಹೆಂಗೆ ನಮ್ಮನೇಲಿ ಹೆಂಗಿರ್ತೀನಿ ಅದೇ ತರ ಇನ್ಸ್ಟಿಟ್ಯೂಟ್ ಅಲ್ಲೂ ಹಂಗೇನೆ. ಎಲ್ಲ ಮ್ಯಾಟು ಕ್ಲೀನಿಂಗ್ ಎಲ್ಲ. ಮತ್ತೆ ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲಾ ಟೀಚರ್ಸ್ ಆಲ್ಮೋಸ್ಟ್ ಎಲ್ಲ ನನಗೆ ಪರಿಚಯ. ಅಯ್ಯಂಗಾರ್ ಇನ್ಸ್ಟಿಟ್ಯೂಟ್ ಅಲ್ಲೇ ಕಲ್ತಿರೋದು ನಾನು. ಅವ್ರ ಫ್ಯಾಮಿಲಿ ಹೆಂಗೆ ಮೆಂಬರ್ ಇದಾರೆ ಅದೇ ತರ ನಾನು ಅಲ್ಲೇ ಇರೋದು. ಅಲ್ಲಿಂದ ಬಂದು ನೆಕ್ಸ್ಟ್ ನಂದು ಲೈಫ್ ಸ್ಟಾರ್ಟ್ ಆಗಿದ್ದು ರತನ್ ಟಾಟಾ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಟಾಟಾ ಅವ್ರ ಕಂಪ್ನಿಲಿ ಕೆಲಸ ಮಾಡುವಾಗ ರತನ್ ಟಾಟಾ ಅವ್ರನ್ನೂ ಸಹ ನಾನು ಮೀಟ್ ಮಾಡಿದ್ದೀನಿ ಪರ್ಸನಲ್ ಆಗಿ. ಅದೇ ಅವ್ರನ್ನ ನಾನು ಕೆಲಸ ಮಾಡೋ ಟೈಮಲ್ಲಿ ಬಂದು ಮೀಟ್ ಆಗಿದ್ದಾರೆ. ನಮ್ ತಂದೆ ಮತ್ತೆ ಅಲ್ಲೇ ನಮ್ಮ ತಂದೆನೂ ಸಹ ಕೆಲಸ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಕೆಲಸ ಮಾಡಿರೋದು. ರತನ್ ಟಾಟಾ. ನಾನು ಸಹ ರತನ್ ಟಾಟಾ ಅವ್ರ ಫ್ಯಾನ್. ನಾನು ಅವ್ರ ತರ ಏನಾದ್ರು ಮಾಡ್ಬೇಕು ಅಂತ ಚಿಕ್ಕದಿಂದಲೇ ಆಸೆ. ನಾನೇನಾದ್ರು ಬಿಸ್ನೆಸ್ ಏನಾದ್ರು ಮಾಡ್ಬೇಕು, ಜನಕ್ಕೆ ಏನಾದ್ರು ಮಾಡ್ಬೇಕು. ಅವ್ರ ಸಾಧನೆ ಅವ್ರು ಏನ್ ಮಾಡಿದಾರೆ ಅದನ್ನೇ ಕಾಪಿ ಮಾಡಿರೋದು ನಾನು. ಅವ್ರ ತರ ಏನಾದ್ರು ಆಗ್ಬೇಕು. ಅವ್ರನ್ನ ನೋಡೇ ಕಲ್ತಿರೋ ಜಾಸ್ತಿ. ಅವ್ರ ಬುಕ್ಸ್ ಎಲ್ಲ ಓದಿದೀನಿ. ಥಾಟ್ಸ್ ಎಲ್ಲ ಇದೆ ನನಗೆ. ಅವ್ರ ತರ ಏನಾದ್ರು ಮಾಡ್ಬೇಕು. ನಾನು ಇರೋದೇ ಪುಣೆಯಲ್ಲಿ. ಅವ್ರು ಎಲ್ಲಿ ಯಾವ ಏರಿಯಾದಲ್ಲಿ ಅವ್ರು ಇದಾರೆ ಅದೇ ಏರಿಯಾದಲ್ಲಿ ನಾನು ಇರೋದು. ಅಲ್ಲಿಂದ 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ನಾನು ಇರೋದು. ಮತ್ತೆ ನಾನು ಪುಣೆ ನೀರು ಕುಡಿತೀನಿ ಅಂದ್ಮೇಲೆ ಏನಾದ್ರು ಪುಣೆಯಿಂದ ಏನಾದ್ರು ಖಂಡಿತ ಕಲ್ತಿರ್ತೀನಿ. ಪುಣೆಲಿರೋ ಸಾಧಾರಣ ಜನ ಇರಲ್ಲ. ಪುಣ್ಯವಂತರು ಇರೋದೇ ಪುಣೆಯಲ್ಲಿ. ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಪುಣೆ ಅಷ್ಟು ಒಳ್ಳೆ ಜಾಗ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಸರ್. ಆತರ ಜಾಗ ಎಲ್ಲಿ ಗಂಟೆ ಹೋಗಿ ನಾನ್ ನೋಡಿರೋ ಸಿಟಿಗಳಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಪ್ಲೇಸ್ ಪುಣೆನೇ. ಅದ್ ಬಿಟ್ರೆ ನಮ್ಮೂರೇ ಸ್ವರ್ಗ. ಶ್ರವಣಬೆಳಗೊಳ ಇದೆಯಲ್ಲ ಸರೌಂಡಿಂಗ್ ಅರೌಂಡ್ ಅದ್ ಬಿಟ್ರೆ ಯಾವ್ದು ಇಲ್ಲ ಸರ್. ಇಲ್ಲಿಂದ ಎಲ್ಲಿಗೆ ಹೋದ್ರು ಪುಣೆ ಮತ್ತೆ ನಮ್ ಬೆಳಗೊಳ ಎರಡೇ ಬೆಸ್ಟ್ ಪ್ಲೇಸ್. ತುಂಬಾ ಖುಷಿ ಆಗುತ್ತೆ ಸರ್. ನನ್ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾನೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ. ಅವ್ರು ಮಾತಾಡೋದ್ಲೇ ಗೊತ್ತಾಗಿರೋದು ನನಗೆ ನನ್ ಬಗ್ಗೆ ಇಷ್ಟೊಂದು ಅಭಿಮಾನ ಇದೆ ಅಂತ. ನನ್ಗೆ ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ಎಷ್ಟು ಖುಷಿ ಆಗುತ್ತೆ. ನಮ್ ಫ್ರೆಂಡ್ಸ್ ಎಲ್ಲ ಇಷ್ಟೊಂದು ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ. ಮತ್ತೆ ಇಂಥ ಗುರುಗಳು ಸಿಗೋದು ನಮ್ ಪುಣ್ಯ. ಯಾಕೆ ನಮ್ ಗುರುಗಳು ಸಿಗ್ಬೇಕಲ್ಲ. ಮನುಷ್ಯನಿಗೆ ಗುರು ಇರ್ಬೇಕು, ಇಲ್ಲ ಗುರಿ ಇರ್ಬೇಕು. ಎರಡು ಇದಾವೆ. ನನ್ ಗುರಿನೂ ಇದೆ, ಗುರುನೂ ಇದಾವೆ. ನಾನು ಏನ್ ಮಾಡ್ಬೇಕು ಅಂತಾನು ಇದೆ. ಮತ್ತೆ ಗುರುಗಳು ಈ ತರ ಗುರು ಇರ್ಬೇಕಾದ್ರೆ ಖಂಡಿತ ಏನಾದ್ರು ಮಾಡೇ ಮಾಡ್ತೀನಿ. ನಾನು ಕೊನೆಯದಾಗಿ ಏನ್ ಹೇಳೋದು ಅಂದ್ರೆ, ತೀರ್ಥಪ್ರಸಾದ್ ಅವರ ಮುಂದಿನ ಯೋಜನೆಗಳು ಬಹಳ ಯಶಸ್ಸು ಸಿಕ್ಲಿ, ಅವರು ಇನ್ನೂ ಉತ್ತುಂಗಕ್ಕೆ ಏರ್ಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ತೀನಿ ಸರ್. ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಾನು ಒಮ್ಮೆ ಅಮರ ನೋಡ್ತಾ ಇರಿ ವಾಯ್ಸ್ ಆಫ್ ಬ್ಯಾಂಗ್ಳೂರ್.